ನಮಸ್ತೆ ಮಕ್ಕಳ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್. ಮಕ್ಕಳ, ಇವತ್ತು ನಾವು 3ನೇ ತರಗತಿ ಕನ್ನಡದಲ್ಲಿ ಚಿಗುರು ಈ ಒಂದು ಪಾಠಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಅಭ್ಯಾಸ ಪ್ರಶ್ನೋತ್ತರಗಳನ್ನ ಈಗ ನೋಡ್ತಾ ಹೋಗೋಣ. ಫಸ್ಟ್ ಹೆಡಿಂಗ್ ನೋಡಿ, ಒಂದು ಪದ ಅಥವಾ ವಾಕ್ಯದಲ್ಲಿ ಉತ್ತರ ಬರೆಯಿರಿ. ಪ್ರಶ್ನೆ 1, ಶಾಲಾ ಪತ್ರಿಕೆಯ ಹೆಸರೇನು? ಉತ್ತರ, ಶಾಲಾ ಪತ್ರಿಕೆಯ ಹೆಸರು ಚಿಗುರು. ಪ್ರಶ್ನೆ 2, ನಮ್ಮ ನಾಡ ಹಬ್ಬ ಯಾವುದು? ಉತ್ತರ, ನಮ್ಮ ನಾಡ ಹಬ್ಬ ದಸರಾ. ಪ್ರಶ್ನೆ 3, ಹಣ್ಣುಗಳ ರಾಜ ಯಾರು? ಉತ್ತರ, ಹಣ್ಣುಗಳ ರಾಜ ಮಾವು. ಪ್ರಶ್ನೆ 4, ವಿವೇಕಾನಂದರ ಬಾಲ್ಯದ ಹೆಸರೇನು? ಉತ್ತರ, ವಿವೇಕಾನಂದರ ಬಾಲ್ಯದ ಹೆಸರು ನರೇಂದ್ರ. ಪ್ರಶ್ನೆ 5, ಜೋಗ ಜಲಪಾತ ಎಲ್ಲಿದೆ? ಉತ್ತರ, ಜೋಗ ಜಲಪಾತವು ಮಲೆನಾಡಿನ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಜೋಗ್ ಎಂಬ ಹಳ್ಳಿಯಲ್ಲಿದೆ. ಪ್ರಶ್ನೆ 6, ಈ ಪತ್ರಿಕೆಯಲ್ಲಿ ಸತೀಶ ಬರೆದಿರುವ ಲೇಖನದ ಹೆಸರೇನು? ಉತ್ತರ, ಸತೀಶ ಬರೆದಿರುವ ಲೇಖನದ ಹೆಸರು ಜಲಪಾತ. ಪ್ರಶ್ನೆ 7, ಚಿಗುರು ಪತ್ರಿಕೆಯಲ್ಲಿ ನಿನಗೆ ಇಷ್ಟವಾದ ಬರಹ ಯಾವುದು? ಉತ್ತರ, ಸ್ವಾಮಿ ವಿವೇಕಾನಂದ ಚಿಗುರು ಪತ್ರಿಕೆಯ ಈ ಬರಹ ನನಗೆ ಇಷ್ಟವಾಗಿದೆ. ನೆಕ್ಸ್ಟ್ ಹೆಡಿಂಗ್ ನೋಡಿ ಮಕ್ಕಳ, ಹೊಂದಿಸಿ ಬರೆಯಿರಿ. ಲೇಖಕರ ಹೆಸರು ಹಾಗೂ ಲೇಖನದ ಹೆಸರನ್ನು ಕೊಟ್ಟಿದ್ದಾರೆ. ಇದು ಸರಿಯಾದಂತಹ ಉತ್ತರ ಮಕ್ಕಳ, ಹೊಂದಿಸಿದಾಗಿದೆ. ನೋಡಿ, ಮೊದಲನೇದಾಗಿ ಮಾಲಾ. ಮಾಲಾ ಅಂತಂದರೆ ನಿಮಗಿದು ತಿಳಿದಿರಲಿ. ಥಾಮಸ್, ಉತ್ತರ ನಾಡಹಬ್ಬ. ಬೇಗಂ, ಗಾದೆ. ವಿನಾಯಕ, ಸ್ವಾಮಿ ವಿವೇಕಾನಂದ. ಆಲ್ರೆಡಿ ಹೊಂದಿಸಿದ್ದಾಗಿದೆ ಮಕ್ಕಳ, ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ. ನೆಕ್ಸ್ಟ್ ಹೆಡ್ಡಿಂಗಲ್ಲಿ ಸಾಮರ್ಥ್ಯಾಧಾರಿತ ಅಭ್ಯಾಸ. ಈ ಹೇಳಿಕೆಗಳಲ್ಲಿ ಸರಿಯಾದುದಕ್ಕೆ ಸರಿ ಗುರುತನ್ನು, ತಪ್ಪಾಗಿದ್ದರೆ ತಪ್ಪು ಗುರುತನ್ನು ಹಾಕಿರಿ. ಮೊದಲನೇದಾಗಿ, ತಪ್ಪಿಲ್ಲದೆ ಚೆನ್ನಾಗಿ ಕಾಣುವ ರೀತಿಯಲ್ಲಿ ಬರೆಯಬೇಕು. ಈ ಹೇಳಿಕೆ ಸರಿ ಇದೆ ಮಕ್ಕಳ, ಸರಿ ಗುರುತನ್ನು ಹಾಕಬೇಕು ನೀವು. ಎರಡನೇದಾಗಿ, ಸುಲಭವಾಗಿ ಓದಲು ಮತ್ತು ಓದಿದ್ದು ಅರ್ಥವಾಗುವಂತೆ ಬರೆಯಬೇಕು. ಈ ಹೇಳಿಕೆ ಸಹಿತ ಸರಿಯಾಗಿದೆ ಮಕ್ಕಳ, ಇದಕ್ಕೂ ನೀವು ಸರಿ ಗುರುತನ್ನು ಹಾಕಬೇಕು. ಮೂರನೇದಾಗಿ, ಪದಗಳಲ್ಲಿನ ಅಕ್ಷರಗಳನ್ನು ಒಂದೇ ಗಾತ್ರದಲ್ಲಿ ಬರೆಯಬಾರದು. ಇದು ತಪ್ಪಾದಂಥ ಹೇಳಿಕೆ ಮಕ್ಕಳ, ತಪ್ಪು ಗುರುತನ್ನು ಹಾಕಬೇಕು ನೀವು. ಪದಗಳಲ್ಲಿ ಅಕ್ಷರಗಳ ಗಾತ್ರ ಒಂದೇ ಸಮನಾಗಿದ್ದರೆ ತುಂಬ ಚೆಂದ ಕಾಣುತ್ತೆ ಬರೆದಿರೋದು ಅಲ್ವಾ. ನಾಲ್ಕನೇದಾಗಿ, ಪದದಲ್ಲಿನ ಅಕ್ಷರಗಳು ಒಂದಕ್ಕೊಂದು ತಾಕದಂತೆ ಹಾಗೂ ನಡುವೆ ಸ್ಥಳ ಬಿಡದಂತೆ ಬರೆಯಬೇಕು. ಇದು ಸಹ ಸರಿಯಾದಂತಹ ಹೇಳಿಕೆ ಮಕ್ಕಳ, ಸರಿ ಅಂತ ಹಾಕೋಬೇಕು ನೀವು. ಐದನೇದಾಗಿ, ಪದಗಳ ನಡುವೆ ಸ್ಥಳವನ್ನು ಬಿಡದೆ ಬರೆಯಬೇಕು. ಒಂದು ಪದ ಆದ ನಂತರ ಮತ್ತೊಂದು ಪದಕ್ಕೆ ಸ್ಥಳ ಇರಬೇಕಲ್ವಾ, ಸೊ ಇದು ತಪ್ಪಾದಂಥ ಹೇಳಿಕೆ, ತಪ್ಪು ಅಂತ ಬರೀರಿ ಮಕ್ಕಳ. ಆರನೇದಾಗಿ, ಅಕ್ಷರ ಹಾಗೂ ಸಾಲುಗಳು ಓರೆಯಾಗಿರಬಾರದು. ಇದು ಸಹ ಸರಿಯಾದಂಥ ಹೇಳಿಕೆ ಮಕ್ಕಳ, ಸರಿ ಗುರುತನ್ನು ಹಾಕೋಬೇಕು ನೀವು. ನೆಕ್ಸ್ಟ್ ಹೆಡಿಂಗ್ ನೋಡಿ, ಈ ಸಾಲುಗಳನ್ನು ಸರಿಯಾದ ರೀತಿಯಲ್ಲಿ ಶುದ್ಧವಾಗಿ ಬರೆಯಿರಿ. ಮೊದಲನೇದಾಗಿ, ನಮ್ಮ ನಾಡ ಹಬ್ಬ ದಸರಾ. ಇಲ್ಲೇನು ಮಾಡಬೇಕು, ಉತ್ತರವನ್ನು ನೋಡಿ, ನಮ್ಮ ನಾಡ ಹಬ್ಬ ದಸರಾ. ಮೇಲ್ಗಡೆ ಪ್ರಶ್ನೆಯಲ್ಲಿ ನಮ್ಮ ನಾಡ ಹಬ್ಬ ಎರಡರ ನಡುವೆ ಸ್ಥಳ ಇಲ್ಲ ಅಲ್ವಾ, ನಾವಿಲ್ಲಿ ಸ್ಥಳವನ್ನು ಕೊಟ್ಟು ಬರಿಬೇಕಾಗತ್ತೆ. ಓಕೆನಾ, ನಮ್ಮ ನಾಡ ಹಬ್ಬ ದಸರಾ. ಎರಡನೇದಾಗಿ, ಮಾತು ಬಲ್ಲವನಿಗೆ ಜಗಳವಿಲ್ಲ. ಇಲ್ಲೂ ಸಹ ಮಾತು ಹಾಗೂ ಬಲ್ಲವನಿಗೆ ಎರಡರ ಮಧ್ಯ ಸ್ಥಳ ಕೊಡಬೇಕಲ್ವಾ, ಕೊಟ್ಟಿರೋದಿಲ್ಲ. ಹಾಗಾಗಿ ಮಾತು ಬಲ್ಲವನಿಗೆ ಜಗಳವಿಲ್ಲ. ಉತ್ತರದಲ್ಲಿ ನೋಡಿ ಸ್ಪೇಸ್ ಕೊಟ್ಟು ಬರೆದಿದೆ ಅಲ್ವಾ, ಆ ರೀತಿಯಾಗಿ ಸಹ ನೀವು ಬರೀಬೇಕು. ಮೂರನೇದಾಗಿ, ನಮ್ಮ ರಾಜ್ಯ ಕರ್ನಾಟಕ. ನಮ್ಮ ರಾಜ್ಯ ಅಂತ ಇರೋ ಕಡೆ ಸಹ ನೀವು ಸ್ಥಳವನ್ನು ಬಿಡಬೇಕು. ಉತ್ತರದಲ್ಲಿ ಕೊಟ್ಟಿರೋ ಹಾಗೆ ನಮ್ಮ ರಾಜ್ಯ ಕರ್ನಾಟಕ, ಈ ರೀತಿಯಾಗಿ ನೀವು ಬರೀಬೇಕು ಮಕ್ಕಳ. ನೆಕ್ಸ್ಟ್ ನಾಲ್ಕನೇದಾಗಿ, ಹಣ್ಣುಗಳ ರಾಜ ಮಾವು. ಇಲ್ಲಿ ರಾಜ ಹಾಗೂ ಮಾವಿನ ಮಧ್ಯೆ ನೀವು ಸ್ಥಳವನ್ನು ಕೊಡಬೇಕು. ಹಣ್ಣುಗಳ ರಾಜ ಉತ್ತರದಲ್ಲಿರೋ ರೀತಿಯಾಗಿ ನೀವು ಬರಿಬೇಕು ಮಕ್ಕಳ. ನೆಕ್ಸ್ಟ್ ಹೆಡಿಂಗ್ ನೋಡಿ, ಚಿಗುರು ಪತ್ರಿಕೆಯಲ್ಲಿರುವ ಸುಭಾಷಿತವನ್ನು ಒಂದು ಅಂಕಣದಲ್ಲಿ ನೀನು ಬರೆ, ಮತ್ತೊಂದರಲ್ಲಿ ಸ್ನೇಹಿತರಿಂದ ಬರೆಸು. ನಂತರ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸು. ಇಲ್ಲಿ 2 ಕಾಲಮ್ ಇದೆ ಅಲ್ವಾ ಮಕ್ಕಳ, ಒಂದರಲ್ಲಿ ನೀವು ಬರೀಬೇಕಾಗತ್ತೆ ಇನ್ಫಾರ್ಮೇಷನ್ ಏನು, ನಿಮ್ಮ ಹೆಸರು ಹಾಗೆ
ಕೊಟ್ಟಿರುವಂತಹ ಸುಭಾಷಿತ. ಹಾಗೆ ಪಕ್ಕದಲ್ಲಿರುವಂಥ ಕಾಲಮಲ್ಲಿ ನಿಮ್ಮ ಗೆಳೆಯ ಅಥವಾ ಗೆಳತಿಯ ಹೆಸರು ಹಾಗೆ ಸುಭಾಷಿತವನ್ನು ಬರೀಬೇಕು. ಇಬ್ಬರು ಬರೆದಿರೋದ್ರಲ್ಲಿ ಏನು ಡಿಫ್ರೆನ್ಸ್ ಇದೆ, ವ್ಯತ್ಯಾಸ ಏನಿದೆ ಅನ್ನೋದನ್ನು ನೀವು ತಿಳ್ಕೋಬೇಕು. ಓಕೆನಾ? ನೋಡಿ, ಇಲ್ಲಿ ಪ್ರಶ್ನೆಗಳನ್ನ ಕೊಟ್ಟಿದ್ದಾರೆ. ಅಂದರೆ ಯಾವ ರೀತಿಯಾದಂತಹ ವ್ಯತ್ಯಾಸವನ್ನು ನೀವು ಹುಡುಕಬೇಕು ಅಂತ ನೋಡಿ. ಯಾರ ಬರಹ ಚೆನ್ನಾಗಿದೆ? ಉತ್ತರ: ಭಾಸ್ಕರನ ಬರಹ ಚೆನ್ನಾಗಿದೆ. ನೀವು ನಿಮ್ಮ ಗೆಳೆಯ ಚೆಕ್ ಮಾಡಿದಾಗ ಗೆಳೆಯನ ಹೆಸರು ಹಾಕಿ ನೀವು ಇದನ್ನು ಬರಿಬೋದು ಮಕ್ಕಳ. ಓಕೆನಾ? ಎರಡನೇದಾಗಿ, ಬರಹ ಚೆನ್ನಾಗಿದೆ ಎನ್ನಲು ಒಂದು ಕಾರಣ ಕೊಡು. ಉತ್ತರವನ್ನು ನೋಡಿ. ಭಾಸ್ಕರನು ಸರಿಯಾಗಿ ಲೇಖನ ಚಿಹ್ನೆಗಳಾದ ಅಲ್ಪ ವಿರಾಮ, ದೀರ್ಘಾಕ್ಷರ ಮುಂತಾದವುಗಳನ್ನು ಬಳಸಿ ಸರಿಯಾಗಿ ಬಳಸಿದ್ದಾನೆ. ವ್ಯತ್ಯಾಸ ಏನು ಅಂತ ಗೊತ್ತಾಯ್ತಾ ನಿಮಗೀಗ? ನೋಡಿ, ಇಲ್ಲಿ ಭಾಸ್ಕರ ಅಂತ ಎಡಭಾಗದಲ್ಲಿರುವಂತಹ ಭಾಸ್ಕರ ಅನ್ನೋದನ್ನು ನೋಡಿ. ತ್ಯಾಗ ಆದಮೇಲೆ ಅಲ್ಪ ವಿರಾಮನ ಕೊಟ್ಟಿದ್ದಾರೆ. ನೆಕ್ಸ್ಟು ಪ್ರೀತಿ ಆದಮೇಲೆ ಅಲ್ಪ ವಿರಾಮವನ್ನು ಕೊಟ್ಟಿದ್ದಾರೆ. ಮತ್ತುಗೆ ತಾವತ್ತು ಕೊಟ್ಟಿದ್ದಾರೆ. ಹಾಗೆ ಪ್ರಾಮಾಣಿಕತೆಯೇ ಇಲ್ಲಿ ಸಹ ದೀರ್ಘವನ್ನು ಉಪಯೋಗ ಮಾಡಿದ್ದಾರೆ. ಕೊನೆಯದಾಗಿ ಇಲ್ಲಿ ಫುಲ್ ಸ್ಟಾಪ್ ಅಂದರೆ ಪೂರ್ಣ ವಿರಾಮವನ್ನು ಸಹ ಕೊಟ್ಟಿದ್ದಾರೆ. ಆದರೆ ಬಲಭಾಗದಲ್ಲಿರುವಂತಹ ಪ್ರವೀಣ ಬರೆದಿರುವಂಥದ್ರಲ್ಲಿ ಇವ್ಯಾವುವೂ ಇಲ್ಲ ಅಲ್ವಾ? ಹಾಗಾಗಿ ಸರಿಯಾಗಿ ಬರೆದಿರೋದು ಯಾರು ಮಕ್ಕಳ? ಭಾಸ್ಕರ ಅಲ್ವಾ? ಆ ರೀತಿಯಾಗಿ ನೀವು ಸಹ ಬರೆಯೋದಕ್ಕೆ ಪ್ರಯತ್ನ ಪಡಬೇಕು. ಪ್ರಶ್ನೆ 3ರಲ್ಲಿ ನೋಡಿ. ಬರಹ ಚೆನ್ನಾಗಿಲ್ಲ ಎನ್ನಲು ಒಂದು ಕಾರಣ ಕೊಡಿ. ಉತ್ತರವನ್ನು ನೋಡಿ. ಪ್ರವೀಣನು ಸರಿಯಾಗಿ ಲೇಖನ ಚಿಹ್ನೆಗಳಾದ ಅಲ್ಪ ವಿರಾಮ, ಪೂರ್ಣ ವಿರಾಮ ಮತ್ತು ದೀರ್ಘಾಕ್ಷರ ಮತ್ತು ಸರಿಯಾದ ಒತ್ತಕ್ಷರಗಳನ್ನು ಕೊಟ್ಟಿರುವುದಿಲ್ಲ. ನಾವೀಗಾಗಲೇ ಮೇಲ್ಗಡೆ ನೋಡಿದ ಹಾಗೆ ಅದೇ ಸೇಮ್ ಎಕ್ಸ್ಪ್ಲನೇಷನ್ ಇಲ್ಲಿ ಕೊಟ್ಟಿದ್ದಾರೆ ಮಕ್ಕಳ. ಅಲ್ಪ ವಿರಾಮ ಇಲ್ಲ, ಪೂರ್ಣ ವಿರಾಮ ಇಲ್ಲ, ದೀರ್ಘಾಕ್ಷರ ಇಲ್ಲ, ಒತ್ತಕ್ಷರವನ್ನು ಸಹ ಮಿಸ್ ಮಾಡಿದ್ದಾರೆ ಅಲ್ವಾ? ನೆಕ್ಸ್ಟ್ ನೋಡಿ. ಈ ವಾಕ್ಯವನ್ನು ನಕಲು ಮಾಡಿ. ಮಕ್ಕಳ, ಇಲ್ಲಿ ಕೊಟ್ಟಿರೋ ಅಂತಹ ವಾಕ್ಯವನ್ನು ನೀವು ಆ್ಯಸ್ ಇಟ್ ಈಸ್ ಕಾಪಿ ಮಾಡ್ಕೋಬೇಕು ನಿಮ್ಮ ಪಠ್ಯಪುಸ್ತಕದಲ್ಲಿ. ಓಕೆ, ನೆಕ್ಸ್ಟ್ ಹೆಡ್ಡಿಂಗ್ ನೋಡೋಣ. ಈ ಕಮಾನಿನಲ್ಲಿ ನಿನ್ನ ಹೆಸರನ್ನು ಬರೆ. ಅಂದರೆ ನಿಮ್ಮ ಪಠ್ಯಪುಸ್ತಕದಲ್ಲಿ ಈ ರೀತಿಯಾದ ಕಮಾನು ಇರುತ್ತೆ, ಅದಕ್ಕೆ ನಿಮ್ಮ ಹೆಸರನ್ನು ನೀವು ಬರಿಬೇಕಾಗತ್ತೆ ಮಕ್ಕಳ. ಅರ್ಥ ಆಯ್ತಲ್ಲ? ನೋಡಿ, ಈ ರೀತಿಯಾಗಿ ಕಾಮನ ಬಿಲ್ಲು ಯಾವ ರೀತಿ ಇರುತ್ತೋ ಅದೇ ಶೇಪಲ್ಲಿ ನಿಮ್ಮ ಹೆಸರನ್ನು ನೀವು ಸಹ ಬರಿಬೇಕು. ನೆಕ್ಸ್ಟ್ ನೋಡಿ. ಚುಕ್ಕಿ ಚಿನ್ನ ಶಾಲಾ ಪತ್ರಿಕೆಗೆ 3 ಸಾಲುಗಳ ಒಂದು ಲೇಖನವನ್ನು ಶುದ್ಧ ಬರಹದಲ್ಲಿ ಬರೆಯಿರಿ. ಉತ್ತರವನ್ನು ನೋಡಿ. ಗಾದೆ ಎಂದರೆ ನಾಣ್ಣುಡಿ. ಕೈ ಕೆಸರಾದರೆ ಬಾಯಿ ಮೊಸರು, ಹಾಸಿಗೆ ಇದ್ದಷ್ಟು ಕಾಲು ಚಾಚು, ದುಡಿದವನಿಗೆ ದುಃಖವಿಲ್ಲ, ಸೋಮಾರಿಗೆ ಸುಖವಿಲ್ಲ. ಈ ರೀತಿಯಾದಂತಹ 3 ಸಾಲುಗಳ ಲೇಖನವನ್ನು ಬರಿಬೇಕು ಮಕ್ಕಳ. ನೆಕ್ಸ್ಟ್ ನೋಡಿ. ಭಾಷಾಭ್ಯಾಸ. ಫಸ್ಟ್ ಹೆಡ್ಡಿಂಗು. ಈ ಚಿತ್ರಗಳನ್ನು ನೋಡಿ ನಿನಗನಿಸಿದ್ದನ್ನು ಅರ್ಥಪೂರ್ಣ ವಾಕ್ಯದಲ್ಲಿ ಬರೆಯಿರಿ. ಇಲ್ಲೇನು ಮಾಡ್ತಾ ಇದೆ ಆ ಹುಡುಗಿ? ನೀರನ್ನು ಕುಡಿತಾ ಇದ್ದಾಳೆ ಗ್ಲಾಸ್ ಉಪಯೋಗ ಮಾಡಿಕೊಂಡು ಅಲ್ವಾ? ನೀವು ಹುಡುಗಿ ನೀರನ್ನು ಕುಡಿಯುತ್ತಿದ್ದಾಳೆ ಆ ರೀತಿಯಾಗಾದರೂ ಬರಿಬೋದು. ಹುಡುಗಿ ಲೋಟವನ್ನು ಉಪಯೋಗಿಸಿ ನೀರನ್ನು ಕುಡಿಯುತ್ತಿದ್ದಾಳೆ ಆ ರೀತಿಯಾಗಾದರೂ ಬರಿಬೋದು. ನಿಮಗೆ ಏನು ಅನಿಸುತ್ತೆ ಅದನ್ನು ಬರೀರಿ ಮಕ್ಕಳ. ನೆಕ್ಸ್ಟು ಇಮೇಜ್ ನೋಡಿ. ಹುಡುಗ ಏನು ಮಾಡ್ತಾ ಇದ್ದಾನೆ? ಗಿಡಕ್ಕೆ ನೀರು ಹಾಕ್ತಾ ಇದ್ದಾನೆ ಅಲ್ವಾ? ಹುಡುಗನು ಗಿಡಕ್ಕೆ ನೀರನ್ನು ಹಾಕುತ್ತಿರುವನು. ಅದು ಬಿಟ್ಟು ನಿಮಗೆ ಬೇರೆ ಏನಾದರೂ ಐಡಿಯಾ ಬಂದರೆ ಅದನ್ನು ಸಹ ನೀವು ಬರಿಬೋದು ಇದ್ರ ಜೊತೆಗೆ. ಓಕೆನಾ? ನೆಕ್ಸ್ಟ್ ಇಮೇಜಲ್ಲಿ ನೋಡಿ. ಏನು ಮಾಡ್ತಾ ಇದ್ದಾನೆ ಹುಡುಗ? ಹಲ್ಲು ಉಜ್ತಾ ಇದ್ದಾನೆ. ಹುಡುಗನು ಹಲ್ಲುಗಳನ್ನು ಉಜ್ಜುತ್ತಿರುವನು. ಓಕೆ, ನಿಮಗೆ ಬೇರೆ ಎಕ್ಸ್ಟ್ರಾ ಐಡಿಯಾ ಬಂದರೆ ಅದನ್ನು ಸೇರಿಸಿ ನೀವು ಬರಿಬೋದು. ನೆಕ್ಸ್ಟ್ ಇಮೇಜಲ್ಲಿ ನೋಡಿ. ಜನಗಳಿದ್ದಾರೆ, ಬಸ್ಸನ್ನು ಕೊಟ್ಟಿದ್ದಾರೆ. ಉತ್ತರ: ಜನರು ಬಸ್ಸನ್ನು ಹತ್ತುತ್ತಿರುವರು. ಓಕೆ. ನೆಕ್ಸ್ಟ್ ಇಮೇಜಲ್ಲಿ ನೋಡಿ. ಹುಡುಗಿ ಏನು ಮಾಡ್ತಾ ಇದ್ದಾಳೆ? ಹಗ್ಗದ ಆಟವನ್ನು ಆಡ್ತಾ ಇದ್ದಾಳೆ ಅಲ್ವಾ? ನಾವು ಸ್ಕಿಪ್ಪಿಂಗ್ ಅಂತ ಹೇಳ್ತೀವಲ್ವಾ, ಆ ಆಟವನ್ನು ಆಡ್ತಾ ಇದ್ದಾಳೆ. ಅದಕ್ಕೆ ಉತ್ತರ ಏನು ಮಕ್ಕಳ? ಹುಡುಗಿಯು ಹಗ್ಗದಾಟವನ್ನು ಆಡುತ್ತಿರುವಳು. ಓಕೆನಾ? ನೆಕ್ಸ್ಟ್ ಇಮೇಜಲ್ಲಿ ಏನು ಮಾಡ್ತಾ ಇದೆ? ಮೊಲ ಇದೆ, ಹುಲ್ಲು ಇದೆ, ಹಿಂದೆಗಡೆ ಬ್ಯಾಕ್ಗ್ರೌಂಡಲ್ಲೆಲ್ಲ ಗ್ರೀನರಿ ಮಾಡಿದ್ದಾರೆ ಅಲ್ವಾ? ಉತ್ತರ ಏನದಕ್ಕೆ? ಮೊಲವು ಆಹಾರವನ್ನು ತಿನ್ನುತ್ತಿರುವುದು. ಓಕೆ, ಇಲ್ಲಾಂದರೆ ನೀವು ಮೊಲವು ಹಸಿರು ಹುಲ್ಲನ್ನು ತಿನ್ನುತ್ತಿರುವುದು ಆ ರೀತಿಯಾಗಿ ಸಹ ಬರಿಬೋದು ಮಕ್ಕಳ. ನೆಕ್ಸ್ಟ್ ನೋಡಿ ಮಕ್ಕಳ. ಭಾಷಾ ಚಟುವಟಿಕೆ. ಇಲ್ಲಿ ಗಾದೆಗಳನ್ನು ಓದಿ ತಿಳಿ. ಯಾವುದ್ಯಾವ್ದು ಗಾದೆಗಳನ್ನ ಕೊಟ್ಟಿದ್ದಾರೆ ನೋಡಿ. ಆಪತ್ತಿಗಾದವನೇ ನೆಂಟ, ಮಾತು ಬೆಳ್ಳಿ ಮೌನ ಬಂಗಾರ, ಅತಿ ಆಸೆ ಗತಿ ಕೇಡು, ಆಳಾಗಿ ದುಡಿ ಅರಸಾಗಿ ಉಣ್ಣು. ಇವಿಷ್ಟು ಏನು ಮಕ್ಕಳ? ಗಾದೆ ಮಾತುಗಳು.
ನೆಕ್ಸ್ಟ್ ಹೆಡಿಂಗಲ್ಲಿ ನೋಡಿ, ಸರಿಯಾದ ಪದವನ್ನು ಆರಿಸಿ ಗಾದೆಯನ್ನು ಪೂರ್ಣ ಮಾಡು. ಇಲ್ಲಿ ಬ್ರಾಕೆಟಲ್ಲಿ ಒಂದಷ್ಟು ಪದಗಳನ್ನ ಕೊಟ್ಟಿದ್ದಾರೆ ನೋಡಿ. ಯುಕ್ತಿ ಮೇಲು, ಜುಟ್ಟಿಗೆ ಮಲ್ಲಿಗೆ ಹೂ, ಕೋಣ ನೀರಿಗೆ ಎಳೆಯುತ್ತಾ, ಹಾಗೆ ಮಹಾರಾಯ. ಒಂದೊಂದು ಗಾದೆ ಮಾತನ್ನ ಅರ್ಧ ಅರ್ಧ ಕೊಟ್ಟಿರ್ತಾರೆ ಮಕ್ಕಳ. ಅದಕ್ಕೆ ಸೂಟ್ ಆಗುವಂತಹ ಪದವನ್ನು ನೀವು ಇಲ್ಲಿ ಆಯ್ಕೆ ಮಾಡಿ ಫಿಲ್ ಇನ್ ದ ಬ್ಲಾಕ್ಸ್ನ ಫಿಲ್ ಮಾಡಬೇಕು. ಅರ್ಥ ಆಯ್ತಲ್ವಾ? ಫಸ್ಟ್ ಒನ್ ನೋಡಿ, ಮಾಡಿದ್ದು ಡ್ಯಾಶ್ ಅಂತ ಕೊಟ್ಟಿದ್ದಾರೆ. ಏನು ಗಾದೆ ಮಾತು? ಮಾಡಿದುಣ್ಣೋ ಮಹಾರಾಯ. ಓಕೆ, ಮಾಡಿದುಣ್ಣೋ ಮಹಾರಾಯ. ಎರಡನೇದಾಗಿ, ಎತ್ತು ಏರಿಗೆ ಎಳೆದರೆ ಡ್ಯಾಶ್ ಅಂತ ಕೊಟ್ಟಿದ್ದಾರೆ. ಉತ್ತರ, ಕೋಣ ನೀರಿಗೆ ಎಳೆಯುತ್ತಾ. ಎತ್ತು ಏರಿಗೆ ಎಳೆದರೆ ಕೋಣ ನೀರಿಗೆ ಇಳಿಯುತ್ತೆ. ಮೂರನೇದಾಗಿ, ಹೊಟ್ಟೆಗೆ ಹಿಟ್ಟಿಲ್ಲ ಡ್ಯಾಶ್ ಅಂತ ಕೊಟ್ಟಿದ್ದಾರೆ. ಉತ್ತರ, ಜುಟ್ಟಿಗೆ ಮಲ್ಲಿಗೆ ಹೂವು. ಹೊಟ್ಟೆಗೆ ಹಿಟ್ಟಿಲ್ಲ, ಜುಟ್ಟಿಗೆ ಮಲ್ಲಿಗೆ ಹೂವು. ನಾಲ್ಕನೇದಾಗಿ, ಶಕ್ತಿಗಿಂತ ಡ್ಯಾಶ್ ಅಂತ ಕೊಟ್ಟಿದ್ದಾರೆ. ಉತ್ತರ, ಶಕ್ತಿಗಿಂತ ಯುಕ್ತಿ ಮೇಲು. ನೆಕ್ಸ್ಟ್ ಹೆಡಿಂಗಲ್ಲಿ ನೋಡಿ, ಈ ಪದಗಳನ್ನು ಸರಿಯಾದ ರೂಪದಲ್ಲಿ ಬರೆಯಿರಿ. ಫಸ್ಟ್ ಒನ್ ನೋಡಿ, ಕುತೂಹಲ. ಇಲ್ಲಿ ತೂಗೆ ದೀರ್ಘ ಕೊಡಬೇಕಲ್ವಾ, ಅದನ್ನು ನಾವು ಕರೆಕ್ಟ್ ಮಾಡಿ ಬರಿಬೇಕಾಗತ್ತೆ. ಕುತೂಹಲ. ಇಲ್ಲಿ ಕೂತೂಹಲ ಅಂತ ಕೊಟ್ಟಿದ್ದಾರೆ. ಮೊದಲನೇ ಕೂನ ಕ ಪ್ಲಸ್ ಊ ಮಾಡಬೇಕು ಮಕ್ಕಳ. ಊ ಅಷ್ಟೇ, ಊ ಮಾಡಬಾರ್ದು. ಕುತೂಹಲ. ಎರಡನೇದು ನೋಡಿ, ಶಿಕ್ಷಕ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಸಿ ಇರೋದನ್ನ ನೀವು ಶಿ ಮಾಡ್ಕೋಬೇಕಾಗತ್ತೆ ಮಕ್ಕಳ. ಶಿಕ್ಷಕ ಅಂತ ಬರಿಬೇಕು. ಅರ್ಥ ಆಯ್ತಲ್ಲ? ಮೂರನೇದು ಇಲ್ಲಿ ಜಾಲಪಾತ ಅಂತ ಕೊಟ್ಟಿದ್ದಾರೆ. ಅದಕ್ಕೆ ಸರಿಯಾದ ಉತ್ತರ ಜಲಪಾತ. ಜಲ. ಓಕೆನಾ? ನಾಲ್ಕನೇದಾಗಿ, ನಿಡುಗಟ್ಟು. ನಿಡುಗಟ್ಟು, ಇದಕ್ಕೆ ಸರಿಯಾದ ಉತ್ತರ ನುಡಿಗಟ್ಟು. ಓಕೆ ಮಕ್ಕಳ, ಇಲ್ಲಿಗೆ 3ನೇ ತರಗತಿಯ ಕನ್ನಡದಲ್ಲಿ ಚಿಗುರು ಪಾಠಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಅಭ್ಯಾಸ ಪ್ರಶ್ನೋತ್ತರಗಳು ಮುಕ್ತಾಯಗೊಂಡಿದೆ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕುವಂಥ ಎಲ್ಲ ವಿಡಿಯೋನ ನೋಡ್ತಾ ನಮ್ಮನ್ನು ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.